ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಷು ಬ್ಲಾಗ್ಸ್ ಕನ್ನಡ. ನಾನು ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರೋ ಥರ ಇದೆ. ಏನಾದರೂ ತಿನ್ಬೇಕು ಅನ್ನಿಸ್ತಿದ್ದೆ, ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿದೆ. ಹೊರಗಡೆ ಹೋಗೋದಕ್ಕೆ ಹೊರಗಡೆ ಮಳೆ ಬರೋ ಥರ ಇದೆ ವೆದರು. ಸೊ ಹೋಗೋದಕ್ಕೆ ಇಷ್ಟ ಇಲ್ಲ. ಮನೆಯಲ್ಲೇ ಮಾಡೋಣ ಅಂದರೆ ಮನೇಲಿ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಒಂದು ಗೇಮ್ ಪ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ಹಸ್ಬೆಂಡ್ ಜೊತೆ ಮಾಡಿಸೋಣ ಅಂತ. ನೋಡೋಣ ಯಾವ ಥರ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಬನ್ನಿ ನೋಡೋಣ, ಅವ್ರು ಮಾಡ್ತಾರಾ ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರಾ ಅಂತ ಗೊತ್ತಾಗುತ್ತೆ. ನೋಡಿ, ನಾನಿಲ್ಲಿ 2 ಚೀಟಿ ತೊಗೊಂಡಿದ್ದೀನಿ. ಒಂದರಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದೆ, ಈಗ ಬರಿತೀನಿ ಇನ್ನೊಂದು ಸತಿ. ಸ್ನ್ಯಾಕ್ಸ್ ಔಟ್ಸೈಡ್ ಅಂತ ಬರಿತೀನಿ. ನೋಡಿ, ಸ್ನ್ಯಾಕ್ಸ್ ಔಟ್ಸೈಡ್ ಅಂತ ಬರೆದೆ. ಇನ್ನೊಂದರಲ್ಲಿ ಹಸ್ಬೆಂಡ್ ಕುಕ್ ಮಾಡೋದಂತ ಹೇಳಿ ಬರಿತೀನಿ. ನೋಡಿ, ಹಸ್ಬೆಂಡ್ ಕುಕ್ ಅಂತ ಬರೆದಿದ್ದೀನಿ. ಸೊ 2 ಚೀಟಿನ ನಾನು ಇಟ್ಕೊಂಡು ಅವ್ರಿಗೆ ತೋರಿಸ್ತೀನಿ. ಅವ್ರು ಯಾವುದು ಪಿಕ್ ಮಾಡ್ತಾರೆ ನೋಡೋಣ. ಸ್ನ್ಯಾಕ್ಸ್ ಔಟ್ಸೈಡ್ ಅಂತ ಪಿಕ್ ಮಾಡಿದ್ರೆ ಹೊರಗಡೆ ಕರ್ಕೊಂಡು ಹೋಗಬೇಕು, ಇಲ್ಲ ಅವರೇ ಕುಕ್ ಮಾಡೋದು ಅಂತ ಪಿಕ್ ಮಾಡಿದ್ರೆ ಅವರೇ ಕುಕ್ ಮಾಡಬೇಕು. ಈ ವಿಷಯ ಅವ್ರಿಗೆ ಗೊತ್ತಿಲ್ಲ. ಸೊ ಸರ್ಪ್ರೈಸಿಂಗಾಗಿ ತೊಗೊಂಡೋಗಿ ಕೊಡೋಣ. ಓಕೆನಾ? ಬನ್ನಿ, ಅವ್ರದ್ದು ಎಕ್ಸ್ಪ್ರೆಷನ್ ಯಾವ ಥರ ಇದೆ ಅಂತ ನೋಡೋಣ. ಮೊಬೈಲ್ ನೋಡ್ತಾ ಇದ್ದಾರೆ ಅವರು. ಅವರಿಗೆ ಒಂದು ಸರ್ಪ್ರೈಸ್ ಕೊಡೋಣ, ಬನ್ನಿ. ಹಾಯ್, ಗುಡ್ ಈವ್ನಿಂಗ್. ಹಾಯ್. ಬೋರ್ ಆಗ್ತಾ ಇದೆಯಾ? ಬೋರ್ ಆಗ್ತಾ ಇರೋದಕ್ಕೆ ಮೊಬೈಲ್ ನೋಡ್ತಾ ಇದ್ದೀನಿ. ಒಂದು ಗೇಮ್ ಪ್ಲೇ ಮಾಡೋಣ. ಏನು? ಒಂದು ಗೇಮ್ ಪ್ಲೇ ಮಾಡೋಣ. ಮಾಡಿಸೋಣ ಚಿನ್ನಮ್ಮ ಪಪ್ಪನ ಕೈಲಿ. ರೆಡಿ? ಎಸ್. ಇಲ್ಲಿ ನೋಡಿ, 2ರಲ್ಲಿ ಒಂದು ಪಿಕ್ ಮಾಡಿ. ಏನಿದು? ಮಾಡಿ ಹೇಳ್ತೀನಿ. ಏನು ಹೇಳಬೇಕಪ್ಪ? ಫಸ್ಟ್ ಮಾಡಬೇಕು. ನೋಡಿ, ಹಸ್ಬೆಂಡ್ ಕುಕಿಂಗ್ ಸ್ನ್ಯಾಕ್ಸ್ನಾ? ರೈಟ್ ಅದೇನು? ಸ್ನ್ಯಾಕ್ಸ್ ಔಟ್ ಸೈಡ್ ಇದೆ. ಮಳೆ ಬರೋಂಗಾಗಿದೆ, ಸೊ ಹೋಗೋಕ್ಕಾಗೋದಿಲ್ಲ. ಒಳ್ಳೆ ಚಾಯ್ಸ್ ಮಾಡಿದ್ದೀರಾ. ಚೇಂಜ್ ಮಾಡೋಣ ಇದನ್ನ. ಇದೊಂದೇ ಒಂದು ವರ್ಡ್. ನಿಮಗೆ ಮ್ಯಾಗಿ ಒಂದೇ ಅಲ್ವಾ ಮಾಡೋದಕ್ಕೆ ಬರೋದು? ನಿಮಗೆ ಮ್ಯಾಗಿ ಒಂದೇ ಅಲ್ವಾ ಮಾಡೋದಕ್ಕೆ ಬರೋದು? ಹೌದು. ಓಕೆ. ನೋಡಿ, ಈಗ ಅವ್ರಿಗೆ ಮ್ಯಾಗಿ ಒಂದೇ ಮಾಡೋದಕ್ಕೆ ಬರೋದು, ಇನ್ನೇನು ಬರೋದಿಲ್ಲ. ಸೊ ನಾನು ಚಿನ್ನಮ್ಮ ಸೇರಿ ಇವಾಗ ಒಂದು ಡಿಶ್ ಹೇಳ್ತೀವಿ, ಅವ್ರು ಅದನ್ನು ಮಾಡಬೇಕು. ಅವ್ರಿಗೇನಾದರೂ ಡೌಟ್ ಇದ್ದರೆ ನಾನು ಹೇಳ್ಕೊಡ್ತೀನಿ. ಓಕೆನಾ? ಓಕೆನಾ ಚಿನ್ನಮ್ಮ? ಏನು ಮಾಡೋದಕ್ಕೆ ಹೇಳೋಣ ಪಪ್ಪಂಗೆ? ಯುವರ್ ವಿಶ್. ಹಾಂ, ಏನು ಮಾಡೋದಕ್ಕೆ ಹೇಳೋಣ? ಪಕೋಡ, ಬೋಂಡ. ಹಾಂ, ನೋಡಿ, ಪಕೋಡ ಮಾಡಬೇಕು. ನಿಮ್ಗೇನಾದರೂ ಡೌಟ್ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡ್ತೀನಿ ಅಂದರೆ ಮಾಡೋದಿಲ್ಲ, ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಓಕೆನಾ? ಅಕ್ಸೆಪ್ಟ್ ಮಾಡಿದ್ದೀರಾ ಚಾಲೆಂಜು? ಓಕೆ ಓಕೆ. ಬನ್ನಿ ಹಂಗಾದ್ರೆ. ಅವ್ರು ಯಾವತ್ತೂ ಮಾಡಿಲ್ಲ, ನೋಡೋಣ. ಮ್ಯಾಗಿ ಮಾಡಿದಷ್ಟು ಈಸಿ ಅಲ್ಲ. ಹೆಂಗೆ ಮಾಡ್ತಾರೆ ಅಂತ ಚಿನ್ನಮ್ಮ ಬೀಳ್ತೀನಿ. ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ಬನ್ನಿ, ಎದ್ದು ಬನ್ನಿ ಬೇಗ. ನಮಗೆ ತುಂಬ ತಿನ್ಬೇಕು ಅನ್ನಿಸ್ತಾ ಇದೆ. ಬೇಗ ಬೇಗ. ಒಂದು ವಿಷಯ ಗೊತ್ತಾ, ಪಪ್ಪ ಇವತ್ತು ಪಕೋಡ ಮಾಡುತ್ತೆ. ನೀನು ತಿನ್ನಂಗಿಲ್ಲ ಆದರೆ ನೀನು ನೋಡ್ತೀಯ ಅಷ್ಟೇ ಹೆಂಗೆ ಮಾಡೋದು ಅಂತ. ಓಕೆನಾ? ಟೇಸ್ಟ್ ಮಾಡ್ತೀಯಾ? ಹಾಯ್ ಚಿಕ್ಕು, ಹಾಯ್ ಮಾಡು ಕಂದ, ಹಾಯ್ ಮಾಡು. ಪಾಪ ನಮ್ಮ ಚಿಕ್ಕು ಇವತ್ತು ಟೇಸ್ಟ್ ಮಾಡೋಕ್ಕಾಗೋದಿಲ್ಲ. ಅವರು ನೋಡ್ತಾರೆ ಅವ್ರ ಪಪ್ಪ ಕರೆಕ್ಟಾಗಿ ಮಾಡಿದ್ರೆ ಇಲ್ವಾ ಅಂತ. ಓಕೆನಾ ಚಿಕ್ಕು? ಡನ್ ಡನ್. ಇವರು ಕ್ಯಾಮ್ರಾ ವೇಟ್ ಬಿಡ್ತೀನಿ. ಹಾಯ್ ಹಾಯ್ ಮಾಡಿ. ಹಾಯ್ ಚಿಕ್ಕು, ಹಾಯ್. ಅವ್ರು ಅಂದ್ಕೊಂಡಷ್ಟು ಏನು ಸಾಫ್ಟ್ ಅಲ್ಲ ಫ್ರೆಂಡ್ಸ್, ತುಂಬ ಘಾಟಿ ಇದ್ದಾರೆ. ಚಿನ್ಕುರ್ಳಿ ಬಿಡು ಚಿನ್ನು, ಅವನು ಏನು ಮಾಡ್ತಾನೆ ನೋಡೋಣ. ಬಿಡು. ಏನು ಮಾಡ್ತೀರಾ ಮಾಡಿ. ನೀನು ಹಂಗೆ ಆಡಿಸ್ಬೇಡ ಚಿನ್ನು, ಅವ್ನು ಭಯ ಪಡ್ತಾನೇನೋ. ನೋಡೋಣ ಇರೋ, ಅವ್ನು ಏನು ಮಾಡ್ತಾನೆ. ಅವನೇ ಏನು ಮಾಡ್ತಾನೆ ನೋಡೋಣ ಇರು ಅಂತಾನೆ. ಒಳಗಡೆ ಹಾಕು. ಚಿ ಹಂಗೆಲ್ಲ ಮಾಡಬಾರ್ದು. ಆಯ್ ಚಿಕ್ಕು, ಎಲ್ಲಿ ಕುಂತಿರೋದು ನೀವು? ಬುಟ್ಟಿ ಒಳಗೆ ಮಾರ್ಕೊಂಬಂದ್ಬಿಡ್ಲಾ ತಗೊಂಡೋಗಿ ಇಬ್ರು? ಬೇಡಪ್ಪ, ನಮಗೆ ಬೇಕು. ನೋಡಿ, ಚಿನ್ನಮ್ಮ ಸ್ವಿಮ್ಮಿಂಗ್ ಹೋಗಿ ಹೋಗಿ ಸ್ಕಿನ್ನು ಒಂದು ಲೇಯರ್ ಟ್ಯಾನ್ ಆಗಿಬಿಟ್ಟಿದೆ ಅವಳಿಗೆ. ಆ್ಯಕ್ಚುಲಿ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಾಕಿ ಕಳಿಸ್ತೀವಿ, ಆದ್ರೂ ಸ್ವಲ್ಪ ಟ್ಯಾನ್ ಆಗಿದ್ದಾಳೆ.
1 ಮಂತು ಏನು ಮಾಡೋದಕ್ಕಾಗೋದಿಲ್ಲ. ಒಂದು ಕಲಿಬೇಕು ಅಂದರೆ ಒಂದೇನಾದರೂ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸೊ ಬೇಜಾರೇನಿಲ್ಲ. ಮತ್ತೆ ಕಲರ್ ಬರ್ತಾಳೆ. ಬಾಯ್. ಹಲೋ ಬಾಸ್, ಮಾಡ್ಕೊಡ್ತೀರಾ ಇಲ್ಲ ಸುಮ್ಮನೆನಾ? ಟ್ರಾನ್ಸ್ಫರ್ ಮಾಡ್ತೇನೆ ಅದು ಐಫೋನ್ಗೆ. ಫ್ರೆಂಡ್ಸ್, ಇವರು ಹೊಸದು ಫೋನ್ ತೊಗೊಂಡಿದ್ದಾರೆ, ಐಫೋನು. ಹಂಗಾಗಿ ನಾವು ಯಾರೂ ಕಾಣಿಸ್ತಾ ಇಲ್ಲ ಸರ್ಗೆ. ದೊಡ್ಡ ನಮಸ್ಕಾರ. ಇದ್ರ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಫೈಲ್, ಒಂದು ಸ್ವಲ್ಪ ಕಾಂಟ್ಯಾಕ್ಟ್ಸು ಫೈಲ್ಸು. ಬೇಗ ನಮ್ಗೆ ಹೊಟ್ಟೆ ಶೀತಿದೆ, ಆಗ್ತಾ ಇಲ್ಲ. ಹಾಗಾದರೆ ಅಂಗಡಿ ಮಳೆ ಬರ್ತಾ ಇದೆ ಈಚೆ. ಕರ್ಕೊಂಡು ಹೋಗಂಗಿದ್ರೆ ಕಾರ್ ತಂದಿಲ್ಲ ಅವರು, 2 ವೀಲರಲ್ಲಿ ಹೋಗಿ ಕರ್ಕೊಂಡು ಹೋಗಂಗಿದ್ರೆ ಕರ್ಕೊಂಡೋಗಿ. ಹೋಗಿ ಬನ್ನಿ ನೀವೇ. ನಾವು ಹಸ್ಬೆಂಡ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಮನೆಯಿಂದ ಹೊರಗೆ ಕಾಲಿಡಲ್ಲ. ಅಯ್ಯೋ ಪಾಪ. ನಾವು ಹಂಗೆ, ಗೊತ್ತಲ್ಲ ನಮ್ಮ ಬಗ್ಗೆ. ಏನಿದೆ ನಿಮ್ಮ ಹತ್ರ? ಏನಿದೆ? ಸೊಪ್ಪು ತರಕಾರಿನ? ಇದು ಸೊಪ್ಪು, ಇದು ತರಕಾರಿ, ಇದು ಬೆಂಡೆಕಾಯಿ. ಓ, ನಿಮ್ಮ ಸೊಪ್ಪು ತರಕಾರಿ ತುಂಬ ಕ್ಯೂಟಾಗಿದೆ, ತುಂಬ ಕ್ಯೂಟಾಗಿದೆ ಪುನರ್ವಿ ಅವರೇ ನಿಮ್ಮ ಸೊಪ್ಪು ತರಕಾರಿ. ಹ್ಞೂ, ನಿಂತ್ಕೊಂಡ್ಬಿಟ್ರು ಚಿಕ್ಕು. ವಾವ್ ಚಿಕ್ಕು, ಸೂಪರ್. ಬೀಳ್ತಾನೆ. ಬನ್ನಿ ಮಾಡೋದಕ್ಕೆ ಹೋಗೋಣ, ಟೈಮ್ ಆಗುತ್ತೆ. ನೋಡಿ, ಬರ್ತಡೇಗೆ ಅಂತೇಳಿ ಇದೊಂದು ಜೀಪ್ ತೊಗೊಂಡು ಬಂದರು. ಅವ್ರಿಗೆ 1 ವೀಕ್ ಇತ್ತೇನೋ ಜೋಶು ಅಷ್ಟೇ. ಮತ್ತು ಇದ್ರ ಕಡೆ ಇಬ್ಬರು ತಿರುಗು ಕೂಡ ನೋಡ್ತಾ ಇಲ್ಲ. ನಾನು ಅವ್ರಿಗೆ ಮೊದಲೇ ಹೇಳ್ದೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ತರಬೇಡಿ ಅಂತ. ಬಟ್ ಅವ್ರು ಕೇಳಲಿಲ್ಲ, ನನಗೆ ಗೊತ್ತಿಲ್ಲದೆ ತೊಗೊಂಬಂದ್ಬಿಟ್ಟಿದ್ದಾರೆ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಯೂಶ್ವಲಿ ಮಕ್ಕಳಿಗೆ ಏನೇ ತಂದರೂ 1 ವೀಕ್ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ. ಸುಮ್ಮನೆ ದುಡ್ಡು ವೇಸ್ಟು ಬೇಡ ಅಂದೆ. ಬಟ್ ಅವ್ರ ಆಸೆಗೆ ಅವ್ರು ತೊಗೊಂಬಂದಿದ್ದಾರೆ. ಅವ್ರು 1 ವೀಕ್ ಆಡಿದ್ರು ಚೆನ್ನಾಗಿ, ಬಟ್ ಇವಾಗ ಅದ್ರ ಕಡೆ ತಿರುಗು ಕೂಡ ನೋಡ್ತಾ ಇಲ್ಲ. ನಾನು ಆನಿಯನ್ನು ಮತ್ತು ಅದಕ್ಕೆ ಏನೇನು ಐಟಮ್ ಬೇಕೆಲ್ಲ ಕಟ್ ಮಾಡಿ ಇಡ್ತೀನಿ. ಅವ್ರಿಗೆ ಕಟ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಬೇಗನೂ ಆಗುತ್ತೆ. ಅವರು ತುಂಬ ನಿಧಾನ ಮಾಡ್ತಾರೆ. ಹಂಗೆ ರೆಡಿ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅವ್ರು ಆನಿಯನ್ ಒಂದು ಕಟ್ ಮಾಡಿಕೊಡು ಸಾಕು ಅಂದರು. ಯಾಕಂದರೆ ಕಣ್ಣಲ್ಲಿ ನೀರು ಬರುತ್ತೆ ಕಟ್ ಮಾಡುವಾಗ ಅಂತ ಹೇಳಿ. ಇನ್ನು ಮಿಕ್ಕಿದೆಲ್ಲ ಅವರೇ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಒಂದು ದೊಡ್ಡದು ಮೀಡಿಯಮ್ ಸೈಜ್ ಅಲ್ಲ, ಈ ಥರ ತುಂಬ ದೊಡ್ಡದು ಒಂದು ಆನಿಯನ್ ತೊಗೊಂಡಿದ್ದೀವಿ. ಮೀಡಿಯಮ್ ಸೈಜ್ ಅಂದರೆ 2 ತೊಗೋಬೇಕು. ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 6 ಹಸಿಮೆಣ್ಸಿನ್ಕಾಯಿನ ಹಿಂಗೆ ಮಧ್ಯ ಸೀಳ್ಬಿಟ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಖಾರ ಆಗುತ್ತೆ, ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಇಷ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟು ಅವರು ಬಂದು ಏನು ಮಾಡ್ತಾರೆ ನೋಡೋಣ. ಆನಿಯನ್, ಈರುಳ್ಳಿ ಹಾಕ್ತಾ ಇದ್ವಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸಬ್ಬಕ್ಕಿ ಸೊಪ್ಪು. ಇದು ಹಿಟ್ಟು ಹಾಕ್ತಾ ಇದ್ದಾರೆ ನೋಡಿ. ಇಷ್ಟು ಹಿಟ್ಟು ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಡಾ ಹಾಕ್ತಾ ಇದ್ದಾರೆ, ಅಡುಗೆ ಸೋಡಾ ಸ್ವಲ್ಪ, ಒಂದು ಚಿಟಿಕೆ ಅಷ್ಟು ಹಾಕಿ ಎಲ್ಲ. ಸಾಕು. ಸಾಲ್ಟ್ ಸ್ವಲ್ಪ, ಅಷ್ಟೊಂದು ಬೇಡ, ಸ್ವಲ್ಪ ಹಾಕಿ. ಸಾಕು. ಅದು ಲೋಕಲ್ಸ್ ಮಾಡ್ದಂಗೆ. ಜೀರಿಗೆ ಸಾಕು. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದಾರೆ, ಒಂದು ಸ್ವಲ್ಪ ಅಷ್ಟೇ, ಒಂದು 2 ಸ್ಪೂನಷ್ಟು ಸಾಕು. ಇದು ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ. ಇದಕ್ಕೆ ನೀರು ಹಾಕಿ ಕಲಸೋದಕ್ಕೆ ಮುಂಚೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಈಗ ಅದನ್ನು ನೀರು ಹಾಕಿ ಹಲೋ, ನಾನೇ ಹೇಳ್ತಿದ್ದೀನಿ, ನೀವು ಹೇಳಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಹಾಂ, ಈಗ ಇದು ಮಿಕ್ಸಿಂಗ್ ಎಲ್ಲ ಆಗಿದೆ. ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ನೀರು ಹಾಕಿ ಕಲಿಸ್ಕೊತಾ ಇದ್ದಾರೆ. ಸಾಕು. ಜಾಸ್ತಿ ಆಯಿತು. ಇಲ್ಲ, ಜಾಸ್ತಿ ಆಯ್ತದೆ. ನಾನು ಸುಮ್ಮನೆ ಇರ್ತೀನಿ, ಅವ್ರು ಮಾಡ್ತಾರಂತೆ. ಎಲ್ಲ ಹಾಕಿದ್ಮೇಲೆ, ಎಲ್ಲ ಹೇಳ್ಕೊಟ್ಮೇಲೆ ಕಲಿಸ್ಬಿಟ್ಟು ಎಣ್ಣೆಗೆ ಹಾಕೋದಕ್ಕೆ ನಾನು ಸುಮ್ಮನೆ ಇರು. ಫೋನ್
ನೋಡಿ ನೋಡಿ, ಮೋಸ್ಟ್ ವೆಲ್ಕಮ್. ನೀವೇ ತಾನೇ VIP ಇಲ್ಲಿ. ಟೇಸ್ಟ್ ನೋಡೋದು ನೀವೇ ಅಲ್ವಾ ಅಲ್ವಾ? ನೋಡಿ, ನಾವು ಯೂಶ್ವಲಿ ಇದೇನು ಪ್ರಮೋಷನ್ ಆ ಥರ ಏನಲ್ಲ, ಯೂಶ್ವಲಿ ನಾವು ಈ ಭಾಗ್ಯಲಕ್ಷ್ಮಿನೇ ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ನೀವು ಎಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾವು ಬೋಂಡ ಎಲ್ಲ ಮಾಡೋದು ಅದರಲ್ಲೇ ಯೂಶ್ವಲಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಒಂದು ಸ್ವಲ್ಪ ದೂರ ಬಾ ಮಗನೆ, ಒಂದು ಸ್ವಲ್ಪ ಹಿಂಗೆ ಎತ್ತಿ ತೋರಿಸಿ. ನಿಮಿಷ ಕೈ ಇರಾಗಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಒಂದು ಫಿಂಗರಲ್ಲಿ ತೋರಿಸಿ ಹಿಂಗೆ ಮಾಡಿ. ಓಕೆ, ಎಣ್ಣೆ ಕಾದಿದೆ ಅನಿಸುತ್ತೆ. ಒಂದು ಸ್ವಲ್ಪ ಹಾಕಿ ನೋಡಿ, ಒಂದು ಪುಟಾಣಿದು ನೋಡಿ. ಕಾದಿರೋ ಎಣ್ಣೆನ ಒಂದು ಸ್ಪೂನ್ ಹಾಕ್ಕೊಳ್ಬೇಕು. ಸ್ವಲ್ಪ ದೂರ ಬನ್ನಿ, ಕಾದಿದೆ, ತೊಗೊಂಡು ಬನ್ನಿ ಅದ ಹತ್ರ. ನಮ್ಮ ಚಿಕ್ಕು ಅಳ್ತಾ ಇದ್ದಾಳೆ, ಅವಳಿಗೆ ಮೇ ಬಿ ನಿದ್ದೆ ಬಂದಿದೆಯೋ ಏನೋ ಅಂತ ಗೊತ್ತಿಲ್ಲ. ಹಾಂ, ಕಳಿಸ್ಕೊಡಿ. ಒಬ್ಬ ಪಪ್ಪಂಗೆ ಯಾರು ಹೇಳ್ಕೊಟ್ಟಿದ್ದು? ಒಬ್ಬ ನಿಮ್ಮ ಪಪ್ಪಂಗೆ ಯಾರು ಹೇಳ್ಕೊಟ್ಟಿದ್ದು? ನೀವೇ ಕಲ್ತ್ಕೊಂಡಿದ್ದ? ಅಬ್ಬಾ, ಒಳ್ಳೆ ಡೈಲಾಗ್ ಹೊಡೆದ. ಆಕ್ಚುಲಿ ನನಗೆ ಮಾಡಕ್ ಬರುತ್ತೆ, ಸುಮ್ಮನೆ ಮಾಡಕ್ ಬರಲ್ಲ ನೀವು. ಅಮ್ಮ ತೋರಿಸ್ಬಿಟ್ರೆ ಎಲ್ಲ ಆಮೇಲೆ ಯಾವಾಗಲೂ ನನಗೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂದರೆ ಹಂಗೆ ಎಲ್ಲರೂ ಹಂಗೇನೆ ಆಗೋವರೆಗೂ. ಆದಮೇಲೆ ಈ ಥರ ಡೈಲಾಗು. ಅದು ಪಾತ್ರೆ ಮೇಲೆ ಇಟ್ಕೊಂಬಿಡಿ, ಸ್ವಲ್ಪ ಮೇಲೆ ಕೈಲಿ ಇಟ್ಕೊಂಡು ಹಾಕಿಲ್ಲ ಅಂದರೆ ಕೆಳಗೆಲ್ಲ ಚೆಲ್ಲುತ್ತೆ ಅಂತ. ನೋಡಿ, ಈ ಥರ ಸ್ಮಾಲ್ ಮಾಡಾಕಬೇಕು. ಸ್ಮಾಲ್ ಅಂತಲೇ ಏನಿಲ್ಲ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕ್ಕೊಳ್ಳಿ. ಇವರು ಎಣ್ಣೆಲೆಲ್ಲ ಈ ಥರ ಡೀಪ್ ಫ್ರೈ ಮಾಡಲ್ಲ ಯಾವತ್ತೂ. ಭಯ ಆಗ್ತಿದೆ ನನಗೆ. ನಿಧಾನ, ಸ್ಲೋ ಆಗಿ ಹಾಕಿ. ಅದು ವಡೆ ಮಗ್ನೆ, ಮಸಾಲೆ ವಡೆ ಆ ಥರ ಮಾಡೋದು, ಹಂಗೆ ಮಾಡಾಕೋದು. ಹೆಂಗೆ ಮಾಡಬೇಕು ಚಿನ್ನು? ಹೆಂಗೆ ಮಾಡಿದ್ದು ಅಲ್ಲಿ ತೋರಿಸು ಅಮ್ಮಂಗೆ. ಹೆಂಗೆ ಅದು ವಡೆನ ಮಾಡ್ಬೋದು ಅಷ್ಟೇ, ಕೈಯಲ್ಲಿ ಇದನ್ನ ಮಾಡಕ್ ಬರಲ್ಲ. ಮೊನ್ನೆ ವಡೆನ ಆ ಥರ ಮಾಡ್ಬೋದು. ಸಾಕು ಅನ್ಸುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸು, ಇಲ್ಲಾಂದರೆ ಸೀದೋದಂಗೆ ಆಗ್ಬಿಡುತ್ತೆ ಬೇಗ. ಕಲರ್ ಮೇಲೆ ಜಾಸ್ತಿ ರೋಸ್ಟ್ ಆಗುತ್ತೆ, ಒಳಗಡೆ ಬೇಯಿರಲ್ಲ. ಸ್ವಲ್ಪ ಅದನ್ನ ಇದರಲ್ಲಿ ಈ ಥರ ಟರ್ನ್ ಮಾಡಿ, ನಿಧಾನ ಮಾಡಿ. ಎಷ್ಟು ಬಿಡ್ಬೇಕು ಹೇಳಿ ಮೇಡಮ್, ಹೆಂಗೆ ಹಾಕ್ಬೇಕು? ನೀವು ಬಿಡಿ, ಬರ್ತೇನೆ ಹೊಟ್ಟೆಲೆಲ್ಲ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದೀರಿ. ಯಾರ ಮಗಳು ಹೇಳಿ? ಎಷ್ಟೇ ಆದರೂ ಚೈತ್ರನ ಮಗಳು. ಅಯ್ಯೋ, ಯಾಕೆ ನನ್ನ ಮಗಳಲ್ವ ನೀನು? ಎಣ್ಣೆ ಹತ್ರ ಇದೆ ಪಪ್ಪ, ಜಾಸ್ತಿ ಎಳ್ದಾಡ್ಬೇಡ. ನೋಡಿ ಎಂಥ ಮರ್ಯಾದೆ ತೆಗಿತಾಳೆ ನೋಡಿ ಫ್ರೆಂಡ್ಸ್. ನನ್ನ ಮಗಳಲ್ವಂತ, ಅವ್ರ ಪಪ್ಪ ಇಲ್ಲದಾಗ ಬರ್ತಾಳೆ ಎಮ್ಮ ಅಂದ್ಕೊಂಡು. ಅವಾಗಿದೆ ನಿನಗೆ. ಮಾಡ್ತೀನಿ ಅಮ್ಮ, ನಾವು ನೀನು ಬೇಕೇ ಬೇಕು ಅಮ್ಮ, ಪ್ಲೀಸ್ ಅಮ್ಮ, ನನ್ನ ಪಕ್ಕ ಬಾ ಅಮ್ಮ ಅಂತೆಲ್ಲ. ಅವಾಗಿದೆ ನಿನಗೆ ಚಿನ್ನು. ಇದೆಲ್ಲ ನೆನ್ಪಿಟ್ಕೊತೀನಿ, ವೆಯ್ಟ್ ಮಾಡು. ನಾವು ಡೀಪ್ ಫ್ರೈ ಐಟಮ್ ಏನೇ ಮಾಡುವಾಗ್ಲೂ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಅದನ್ನು ಫ್ರೈ ಮಾಡಬೇಕು. ಇಲ್ಲಾಂದರೆ ಮೇಲ್ಗಡೆ ಕಲರ್ ಬಂದುಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಹಾಗಾಗಿ ನೋಡಿ, ಇದೇನು ಬಬಲ್ಸ್ ಥರ ಬರ್ತಿದೆಯಲ್ಲ, ಇದೆಲ್ಲ ಸ್ಟಾಪ್ ಆಗಬೇಕು. ಆವಾಗ ಇದಾಗಿದೆ ಅಂತ ಹೇಳಿ. ಯಾವುದೇ ಡೀಪ್ ಫ್ರೈ ಐಟಮ್ ಆದ್ರೂ ಅಷ್ಟೇ ನೋಡಿ, ಇದನ್ನು ಚೆನ್ನಾಗಿ ಬಿಡ್ದಂಗೆ ಅವಾಗ ಟರ್ನ್ ಮಾಡ್ತಾ ಇರಬೇಕು. ಆವಾಗ ನಮಗೆ ಮೇಲ್ಗಡೆ ಲೇಯರ್ ಏನಿದೆ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಟರ್ನ್ ಮಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾಡಿ. ಇದೇನಾದರೂ ಚೆನ್ನಾಗಿ ಬಂದರೆ ಇನ್ಮೇಲೆ ನಮ್ಮ ಮನೆಯಲ್ಲಿ ಬೋಂಡ ಮಾಡುವಂಥ ವ್ಯಕ್ತಿ ನಮ್ಮ ಹಸ್ಬೆಂಡ್ ಆಗಿರ್ತಾರೆ. ಕನಸು ಯಾಕ್ರಿ ಮಾಡ್ಕೊಡುತ್ತೆ?
ಮಾಡಿಕೊಡಲ್ಲ. ಆದರೆ ನಿಜ ಅದಕ್ಕೆ ನಾವು ಹೇಳ್ಬೇಕು talent ಅಂದರೆ ಗಳೆಲ್ಲ- ನಿಜ ಹೇಳ್ಬೇಕಂದ್ರೆ ಏನು ಗೊತ್ತಾ, ಇವ್ರಿಗೆಲ್ಲ ಥರ ಅಡುಗೆನೂ ಮಾಡೋದಕ್ಕೆ ಬರುತ್ತೆ ಫ್ರೆಂಡ್ಸ್. ಆದರೆ ಮಾಡಿ ತೋರಿಸ್ಬಿಟ್ರೆ ಮಾಡಿ ಮಾಡಿ ಅಂತ ಎಲ್ಲಿ ಇಟ್ಕೊಂಡ್ಬಿಡ್ತಾರೋ ಅಂತೇಳಿ ಮಾಡಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಇವರು ಪ್ರೊಫೆಷ್ನಲ್ಲಾಗಿ ಅದು ಹಿಡ್ಕೊಳ್ಳೋದು ಕಲಿಸೋದೆಲ್ಲ ನೋಡಿದ್ರೆ ಇವ್ರಿಗೆಲ್ಲ ಥರ ಅಡುಗೆನೂ ಮಾಡೋದಕ್ಕೆ ಬರುತ್ತೆ. ಆಮೇಲೆ ಮಾಡಿದ್ರೆ ಚೆನ್ನಾಗೇ ಮಾಡ್ತಾರೆ, ಆ ಥರ ಯಾವತ್ತೂ ಹಾಳು ಮಾಡಿಲ್ಲ. ಬರುತ್ತೆ ಇವ್ರಿಗೆ ಆಲ್ಮೋಸ್ಟ್ ಎಲ್ಲನೂ ಮಾಡೋದಕ್ಕೆ. ಅಂದರೆ ಎಷ್ಟೆಷ್ಟು ಏನೇನು ಹಾಕಬೇಕು ಅಂತ ಕ್ವಾಂಟಿಟಿ ಗೊತ್ತಿಲ್ಲ ಅಷ್ಟೇ, ಅದು ಹೇಳಿದ್ರೆ ಮಾಡ್ತಾರೆ. ಇದೂ ಚೆನ್ನಾಗಿ ಬಂದಿದೆ ಬೋಂಡ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಆಗಿದೆ ನೋಡಿ, ಈ ಕಲರ್ ಬರಬೇಕು. ಈಗ ತೆಗಿಬೋದು, ತೆಗಿದೆ ಆಗಿದೆ. ಈ ಥರ ಸ್ಮಾಲ್ ಥಿಂಗ್ಸ್ ಎಲ್ಲ ಸ್ವಲ್ಪ ಹೇಳಿದ್ರೆ ಆಯ್ತು, ಇನ್ನು ಮಾಡ್ತಾರೆ. ಆ ಥರ ಎಲ್ಲ ಏನಿಲ್ಲ. ಅಂದರೆ ಯಾವತ್ತೂ ಹಂಗೆಲ್ಲ ಮಾಡೋದಿಲ್ಲ ಅವರು, ಇವತ್ತೆಲ್ಲ ಮಾಡ್ತಿದ್ದಾರೆ ಅಷ್ಟೇ. ನೋಡಿ ಚೆನ್ನಾಗಾಗಿದೆ, ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಿದೆ. ಬಿಸಿ ಇದೆ, ಮುಟ್ಟೋದಕ್ಕೆ ಇಲ್ಲ. ಆಮೇಲೆ ತಣ್ಣಗಾದ್ಮೇಲೆ ಟೇಸ್ಟ್ ನೋಡಿ ಹೇಳ್ತೀನಿ. ಅದ್ರಲ್ಲಿ ಹಾಕ್ತೀನಿ, ಇದರಲ್ಲೇ ಬರುತ್ತೆ ಆ ಥರ ತಾನೇ. ಒಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮ ಕುಕ್ಕಿಂಗಿಗೆ. ಹಾಯ್ ಚಿಕ್ಕು. ಅವ್ರಿಗೆ ನಿದ್ದೆ ಬರ್ತಿಲ್ಲ, ಅಳ್ತಾ ಇದ್ದಾರೆ. ಏನಂದರೆ ನಾವು 3 ಜನ ಕಿಚನಲ್ಲಿದ್ದೀವಿ, ಅವರು ಇಲ್ಲಿಗೆ ಬರಬೇಕು, ಅದಕ್ಕೋಸ್ಕರ ಒಂದೇ ಸಮ ಅಳ್ತಾ ಇರೋದು. ಈಗ ಎತ್ಕೊಂಡು ಬಂದ ತಕ್ಷಣ ಫುಲ್ಲು ಸ್ಮೈಲು, ನಿದ್ದೆ ಎಲ್ಲ ಹೋಯ್ತು. ಏನು ಮಾಡ್ತಿದ್ದಾರೆ ಅಂತ ನೋಡ್ಬೇಕಂತೆ. ನೋಡಿ ಅವ್ರ ಅಕ್ಕನ ನೋಡಿದ ತಕ್ಷಣ ಫುಲ್ ಸ್ಮೈಲ್ ಬಂದ್ಬಿಡುತ್ತೆ. ನೋಡಿ ಎಲ್ಲ ಇಲ್ಲೇ ಮಾಡ್ತಾ ಮಾಡ್ತಾ ಖಾಲಿ ಆಗ್ತಾ ಇದೆ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ನಮ್ಮ ಚಿಕ್ಕಗೂ ಬೇಕಂತೆ. ಕೊಡಬೇಕಾ? ಓಕೆ, ಕೊಡ್ತೀನಿ. ಎಮ್ಮಿ ಎಮ್ಮಿ ಹೆಂಗಿದೆ ಚಿನ್ನಮ್ಮ? ಎಮ್ಮಿ ಎಮ್ಮಿ. ಆಲ್ಮೋಸ್ಟ್ ಒಂದು ಬ್ಯಾಚ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನೋಡಿ ಇವಾಗ ಇದು ಇನ್ನೊಂದು ಸರ್ತಿ ಹಾಕಿದ್ವಲ್ಲ, ಇದು ಕೂಡ ಆಗಿದೆ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಈಗ ತೆಗಿತಾ ಇದ್ದೀವಿ. ಫಸ್ಟು ತೆಗ್ದಿದ್ರಲ್ಲಿ ಒಂದೇ ಒಂದು ಮಾತ್ರ ಮಿಕ್ಕೊಂಡಿದೆ, ಇವಾಗ ಮತ್ತೆ ತೆಗಿತಾ ಇದ್ದೀವಿ. ಜಾಸ್ತಿ ಆಯಿತು, ಖಾಲಿ ಆಗುತ್ತಾ ಹೆಂಗೋ ಅಂದ್ಕೊಂಡ್ವಿ, ಬಟ್ ಯಾವ ಥರ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು. ಹೇಳು ಚಿನ್ನಮ್ಮ, ಮಾಡು. ಟೇಸ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡೋಣ, ನಿಜ ಹೇಳ್ತೀನಿ, ನೋಡೋಕ್ಕೇನೆ ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ತಿನ್ನಕ್ಕೆ. ಏನು ಚಿನ್ನಮ್ಮ? ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮಾಡೋದಕ್ಕಿಂತ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಚಿಕ್ಕೂ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಒಂದು ಇಷ್ಟು ನೋಡಿ, ಇಷ್ಟು ಬಾಯಿಗಿಡ್ತೀನಿ ತಗೋ. ಅವರೇ ಕೈ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ. ಹೊರಗಡೆ ಹೋಗಿದ್ರು ಈ ಥರ ಎಮ್ಮಿ ಆಗಿರೋದು, ಹೆಲ್ದಿ ಆಗಿರೋದು ಸಿಗ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ. ಡೀಪ್ ಫ್ರೈ ಐಟಮ್ ಹೆಲ್ದಿ ಅಂತ ಹೇಳ್ತಿಲ್ಲ, ಬಟ್ ಇರೋದ್ರಲ್ಲಿ ನೀಟಾಗಿ ಸ್ವಚ್ಛವಾಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಮೇಡಮ್ ಅವ್ರಿಗೆ ಬೋಂಡ ತಿಂದು ಶಕ್ತಿ ಬಂದುಬಿಟ್ಟಿದೆ. ನೀವು ಕೂಡ ಮನೇಲಿ ರೆಸಿಪಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಕೂಡ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.